ಅತ್ಯಂತ ಪ್ರಾಚೀನ ದೇವಸ್ಥಾನದಲ್ಲಿ ಹುಮ್ನಾಬಾದ್ ತಾಲೂಕಿನಲ್ಲಿ ಏನಪ್ಪ ಅಂದರೆ ವೀರಭದ್ರೇಶ್ವರ ದೇವಸ್ಥಾನ ಮೊದಲಿಗೆ ಬರುತ್ತೆ. ಇಲ್ಲಿ ಕೋಟ್ಯಾಂತರ ಭಕ್ತರು ಏನಪ್ಪ ಅಂದರೆ ಆಗಮಿಸಿ ಏನಪ್ಪ ಅಂತಂದರೆ ತಮ್ಮ ಆರಾಧ್ಯ ದೇವರಿಗೆ ಏನಪ್ಪ ಅಂದರೆ ಪೂಜೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಅತ್ಯಂತ ಪ್ರಾಚೀನ ದೇವಸ್ಥಾನ ಆದ ಕಾರಣಕ್ಕಾಗಿ ಇಲ್ಲಿ ಹಲವಾರು ರಾಜ್ಯಗಳಿಂದ ವಿಶೇಷವಾಗಿ ಏನಪ್ಪ ಅಂದರೆ ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕೇರಳ, ಮಹಾರಾಷ್ಟ್ರ, ಅದೇ ರೀತಿಯಾಗಿ ಗೋವಾ ಅಂತ ಒಂದು ರಾಜ್ಯಗಳಿಂದ ವಿಶೇಷವಾಗಿರ್ತ ಭಕ್ತಾದಿಗಳು ಇಲ್ಲಿ ಬಂದು ಇಲ್ಲಿ ಸುಮಾರು ಏನಪ್ಪ ಅಂತಂದರೆ ಒಂದು 2 ದಿವಸದ ಒಂದು ಕಾರ್ಯಕ್ರಮವನ್ನು ಸತತವಾಗಿ ವೀರಭದ್ರೇಶ್ವರ ಸಾನ್ನಿಧ್ಯದಲ್ಲಿ ಇಲ್ಲಿ ನಡೀತಾ ಇದೆ. ಈಗಾಗಲೇ ವೀರಭದ್ರೇಶ್ವರ ದೇವಸ್ಥಾನದಿಂದ ಪಲ್ಲಕ್ಕಿಯೋತ್ಸವವನ್ನು ಪ್ರಾರಂಭವಾಗಿದ್ದು, ಅದಾದ ನಂತರ ನೇರವಾಗಿ ಇಲ್ಲಿ ಅಗ್ಗಿಕುಂಡಕ್ಕೆ ಏನಪ್ಪ ಆಗಮಿಸಿ ಇಲ್ಲಿ ದೇವರ ಪಾದಾರ್ಪಣೆ ಆದ ನಂತರ ಏನಪ್ಪ ಅಂದರೆ ಇಲ್ಲಿ ಅಗ್ಗಿಯನ್ನು ತುಳಿಲಿಕ್ಕೆ ಏನಪ್ಪ ಅಂತಂದರೆ ಎಲ್ಲ ಭಕ್ತಾದಿಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತದೆ. ಈ ರೀತಿಯಾಗಿ ಏನಪ್ಪ ಅಂದರೆ ಪ್ರತಿ ವರ್ಷ ಏನಪ್ಪ ಅತ್ಯಂತ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಏನಪ್ಪ ಅಂದರೆ ಈ ಜಾತ್ರಾ ಮಹೋತ್ಸವನ ನೆರವೇರ್ತಾ ಬರ್ತಾ ಇದೆ. ತನ್ನ ಇಷ್ಟಾರ್ಥ ಭಕ್ತರಿಗೆ ತಾನು ಬೇಡಿದ ವರವನ್ನು ಕೊಡ್ತಕ್ಕಂಥ ಒಂದು ಆದಿದೇವತೆಯಾಗಿ ಏನಪ್ಪ ಅಂತಂದರೆ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಏನಪ್ಪ ಅಂದರೆ ವೀರಭದ್ರೇಶ್ವರ ಆರಾಧಿಸ್ತಾ ಇದ್ದಾನೆ ಅಂತಕ್ಕಂಥದ್ದು ಭಕ್ತಾದಿಗಳಲ್ಲಿ ಏನಪ್ಪ ಅಂದರೆ ಒಂದು ನಂಬಿಕೆ ಇದೆ. ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ದಾಸೋಹ ಕಾರ್ಯಕ್ರಮ ಆಗಿರ್ಬೋದು, ಸಂಗೀತ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ಹಲವು ಸಾಂಪ್ರದಾಯಿಕ ಕಾರ್ಯಕ್ರಮಗಳು ಏನಪ್ಪ ಅಂದರೆ ಇಲ್ಲಿ ಜರುಗ್ತಾ ಇವೆ. ವೈಶಿಷ್ಟ್ಯತೆ ಏನಂತಂದು ಕೇಳಿದಾಗ ಇಲ್ಲಿ ಒಂದು ರಾಷ್ಟ್ರೀಯ ಹಬ್ಬ ರೀತಿಯಲ್ಲಿ ಏನಪ್ಪ ಅಂದರೆ ಒಂದು ವೀರಭದ್ರೇಶ್ವರ ದೇವಸ್ಥಾನದ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಅಂತಕ್ಕಂಥ ಇಲ್ಲಿ ಸಂಪ್ರದಾಯದಲ್ಲಿ ಇದೆ.